ಪತ್ರಿಜಿಯವರು ಯಾವಾಗಲೂ ತುಂಬಾ ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಫುಲ್ ಮೂನ್ ಡೇ ಅಂದ್ರೆ ಅವ್ರಿಗೆ ಹಬ್ಬ, ದೊಡ್ಡ ಹಬ್ಬ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ. ಆ ಈ ಒಂದು 18 ಆದರ್ಶ PSSM 18 ಆದರ್ಶ ಸೂತ್ರಗಳಲ್ಲಿ 18 ಪ್ರಿನ್ಸಿಪಲ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಫುಲ್ ಮೂನ್ ಡೇ. ಫುಲ್ ಮೂನ್ ಡೇ ದಿನ ನಾವು ಮೆಡಿಟೇಷನ್ ಮಾಡಬೇಕು ಅಂತ. ಆ ಹುಣ್ಣಿಮೆ ಧ್ಯಾನದ ಬಗ್ಗೆ ತುಂಬಾ ವಿವರವಾಗಿ ನಾವು ಪ್ರತಿ ಒಂದೊಂದು ತಿಂಗಳು ನಾವು ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ತಿಳ್ಕೊಳ್ತಕ್ಕಂಥದ್ದು ಏನಂದ್ರೆ, ಟಾರ್ಕಮ್ ಸೆರೆಡೇರನ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಅವರು ಬುಕ್ ಬರೆದಿದ್ದಾರೆ. ಅದರಲ್ಲಿ ದೊಡ್ಡದು ಹುಣ್ಣಿಮೆ ಧ್ಯಾನ ಅಂತಕ್ಕಂಥದ್ದು ದೊಡ್ಡ ಬುಕ್ನೇ ಬರೆದರು. ಆ ಟಾರ್ಕಮ್ ಸೆರೆಡೇರನ್ ಬರೆದಿರ್ತಕ್ಕಂಥ ಜೋಡಿಯಾಕ್ ಅಂತ ಒಂದು ಚಾಪ್ಟರ್, ಆ ಜೋಡಿಯಾಕ್ ಅಂತ ಚಾಪ್ಟರ್ ಅಲ್ಲಿ ಇದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಫುಲ್ ಮೂನ್ ಡೇ ಒಂದು ಪ್ರಾಮುಖ್ಯತೆ ಏನು, ಇಂಪಾರ್ಟೆನ್ಸ್ ಅಂದ್ರೆ ಏನು, ಅದ್ಭುತವಾಗಿ ಬರೆದಿದ್ದಾರೆ ಆ ಬುಕ್ನ. ಜೋಡಿಯಾಕ್ ಅಂತ ಟಾರ್ಕಮ್ ಸೆರೆಡೇರನ್ ಅವರು. ಏನಾಗುತ್ತಂದ್ರೆ ಇವತ್ತಿನ ದಿನ ಈ ಹುಣ್ಣಿಮೆ ದಿವಸ ಏನಾಗುತ್ತಂದ್ರೆ, ಈ ಪವರ್ ಹೌಸ್ ಅಂತಾರೆ. ಅಂದ್ರೆ ಎನರ್ಜಿ ಅಂತಕ್ಕಂಥದ್ದು ಫುಲ್ ಪವರ್ ಆಗಿರುತ್ತೆ. ಎಲ್ಲ ಶೇಖರಣೆ ಭೂಮಿ ಮೇಲೆಲ್ಲ ಬೀಳ್ತಾ ಇರುತ್ತೆ ಆ ಕಾಸ್ಮಿಕ್ ಎನರ್ಜಿ. ಆ ಒಂದು ಸೂರ್ಯನಿಂದ ಬಂದಿರತಕ್ಕಂಥ ಕಿರಣಗಳು ಆ ಚಂದ್ರನ ಮೇಲೆ ಬೀಳ್ತವೆ. ಆ ಚಂದ್ರನ ಮೇಲೆ ಬಿದ್ದಾಗ ಆ ಚಂದ್ರನಿಂದ ಮತ್ತೆ ನಮಗೆ ಭೂಮಿಗೆ ಬರ್ತದೆ ಆ ಒಂದು ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ. ಇದನ್ನ ಏನಂತಾರಂದ್ರೆ ಕಾಸ್ಮಿಕ್ ಶಾಕ್ಸ್ ಅಂತಾರೆ. ನೀವು ಕರೆಂಟ್ ಶಾಕ್ ನೋಡಿರ್ತೀರಿ, ಏನನ್ನ ಮುಟ್ಕೊಂಡ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ. ಆದ್ರೆ ಕಾಸ್ಮಿಕ್ ಶಾಕ್ಸ್ ನಮಗೆ ಬರುತ್ತೆ ನೋಡಿ. ನಾವು ಧ್ಯಾನದಲ್ಲಿ ಕುತ್ಕೊಂಡಿರ್ತೀವಿ, ಧ್ಯಾನದಲ್ಲಿ ಕುತ್ಕೊಂಡ ಒಂಥರ ನಿಟ್ಟು ಹೊಡೆದಂಗೆ ಆಗುತ್ತೆ ನಮಗೆ. ಒಂಥರ ಆ ಕಾಸ್ಮಿಕ್ ಎನರ್ಜಿ ಬಂದು ನಮಗೆ ಶಾಕ್ ಹೊಡಿತೆ. ಅಂದ್ರೆ ಶಾಕ್ ಅಂದ್ರೆ ಎನರ್ಜಿ ಬರುತ್ತೆ. ಎನರ್ಜಿ ಬಂದಾಗ ನಮಗೆ ಒಂಥರ ಜರ್ಕ್ ಕೊಡ್ದಂಗೆ ಆಗುತ್ತೆ. ಆ ಕರೆಂಟ್ ಶಾಕ್ ಅಲ್ಲ, ಎಲೆಕ್ಟ್ರಿಕಲ್ ಶಾಕ್ ಅಲ್ಲ, ಕಾಸ್ಮಿಕ್ ಶಾಕ್ಸ್. ಆ ಕಾಸ್ಮಿಕ್ ಶಾಕ್ಸ್ ನಮಗೆ ಬಂದು ಆವಾಗ ನಮ್ಮಲ್ಲಿ ಆ ಶಾಕ್ ಅಂದ್ರೆ ಅರ್ಥ ಅದು ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಬಂದಾಗ ಎಷ್ಟೋ ನಮ್ಮಲ್ಲಿ ಬದಲಾವಣೆ ಆಗ್ತದೆ, ಎಷ್ಟೋ ಕ್ಲೆನ್ಸಿಂಗ್ ಆಗುತ್ತೆ. ಈ ಒಂದು ಹುಣ್ಣಿಮೆ ದಿನ ಏನ್ ಮಾಡ್ತೀವಿ ಅಂದ್ರೆ ಹೈಯರ್ ಕಾಂಟ್ಯಾಕ್ಟ್ ಆಗ್ತೀವಿ, ಹೈಯರ್ ವರ್ಲ್ಡ್ಗೆ ಕಾಂಟ್ಯಾಕ್ಟ್ ಆಗ್ತೀವಿ, ಹೈಯರ್ ಎನರ್ಜಿಗೆ ಕಾಂಟ್ಯಾಕ್ಟ್ ಆಗ್ತೀವಿ. ಸೂರ್ಯನಿಂದ ಚಂದ್ರಕ್ಕೆ, ಚಂದ್ರನಿಂದ ಭೂಮಿಗೆ ಬರ್ತಕ್ಕಂಥ ಎನರ್ಜಿ. ಈ ತಗೊಂಡಿರ್ತಕ್ಕಂಥ ಎನರ್ಜಿನ ನಾವೇನ್ ಮಾಡ್ತೀವಿ, ಎಲ್ಲರಿಗೂ ಹಂಚ್ಕೊಳ್ತೀವಿ. ಇವತ್ತು ನಾವು ಈ ಸತ್ಸಂಗ ಆದ್ಮೇಲೆ ಏನ್ ಮಾಡ್ತೀವಿ, ಸತ್ಸಂಗ ಆದ್ಮೇಲೆ ನಾವೆಲ್ಲ ಧ್ಯಾನ ಕುತ್ಕೊಂಡು ನಾವೆಲ್ರಿಗೂ ರೇಡಿಯೇಷನ್ ಮಾಡ್ತೀವಿ, ಎಲ್ರಿಗೂ ಕಳ್ಸಿಕೊಡ್ತಾ ಇದೀವಿ ನೋಡಿ. ನಾವಿಲ್ಲಿ ಸುಮ್ಮನೆ ಕುತ್ಕೊಂಡು ನಾವು ಧ್ಯಾನ ಕುತ್ಕೊಂಡ್ರೆ ನಾವೊಂದೇ ಅಲ್ಲ, ನಮ್ಮಿಂದ ಪ್ರಕಂಪನಗಳು ಎಲ್ಲ ಕಡೆ ಹೋಗ್ತಾ ಇರುತ್ತೆ. ನಾವು ತಗೊಳ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ನಮ್ಗೊಂದೇ ಅಲ್ಲದೆ ನಮ್ಮಿಂದ ರೇಡಿಯೇಷನ್ ಆಗಿ ಎಲ್ಲ ಕಡೆ ಹೋಗ್ತಿರುತ್ತೆ. ಆ ಕೆಲಸ ನಾವು ಮಾಡ್ತಿರೋದು ಇವತ್ತು. ಸೊ ಅದಕ್ಕಾಗಿ ಈ ಒಂದು ಹುಣ್ಣಿಮೆ ಧ್ಯಾನನ ಒಂದಿನಲ್ಲ, ಇದು ಟೋಟಲ್ 7 days, 7 ದಿನಗಳು ಈ ಹುಣ್ಣಿಮೆ ಇರ್ತಕ್ಕಂಥದ್ದು. ಆ 7 ದಿನಗಳು ಕೂಡ ನಾವು ಏನೇನ್ ಮಾಡ್ಬೋದು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು. ಇವತ್ತು ನಾನು ಇದೆಲ್ಲ ಹೇಳಿದ್ರೆ ಸರ್ ಮುಂಚೆನೆ ಹೇಳಿದ್ರೆ ನಾವೆಲ್ಲ ಪ್ರಿಪೇರ್ ಮಾಡ್ತಿದ್ದೀವಲ್ಲ ಅಂದ್ಕೊಂತಾರೆ ನೀವು, 7 ದಿನ ಮುಂಚೆನೆ ಹೇಳಿದ್ರಂತ. ಸೊ ಅಟ್ಲೀಸ್ಟ್ ಇವತ್ತು ತಿಳ್ಕೊಂಡು ನೆಕ್ಸ್ಟ್ ಹುಣ್ಣಿಮೆಗೆ 7 days ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. 7 ದಿನ, ಈ 7 ದಿನದಲ್ಲಿ ಏನಾಗುತ್ತೆ ಅಂದ್ರೆ 3 ದಿನ ಅಂದ್ರೆ ಇವತ್ತು ಹುಣ್ಣಿಮೆ ದಿನ ಅಲ್ಲ, ಹುಣ್ಣಿಮೆ ದಿನಕ್ಕಿಂತ 3 ದಿನ ಅದನ್ನ ಪ್ರಿಪರೇಷನ್ ಡೇಸ್ ಅಂತಾರೆ. ಅಂದ್ರೆ ತಯಾರಿ ಮಾಡ್ತಕ್ಕಂಥ ದಿನಗಳು, ನಾವು ತಯಾರಿ ಆಗ್ತಕ್ಕಂಥ ದಿನಗಳು. ಇವತ್ತಿನ 3 ದಿನ ಆ ತಯಾರಾಗ್ತಕ್ಕಂಥ ದಿನಗಳಲ್ಲಿ 3 ದಿನ. ಆಮೇಲೆ ಇವತ್ತು ಫುಲ್ ಮೂನ್ ಡೇ ಅಲ್ಲ, ಇವತ್ತು ಹುಣ್ಣಿಮೆ ಅಲ್ವಾ. ಇವತ್ತು ಕಾಂಟ್ಯಾಕ್ಟ್ ಅಂದ್ರೆ ಹೈಯರ್ ವರ್ಲ್ಡ್ಗೆ ನಾವು ಕಾಂಟ್ಯಾಕ್ಟ್ ಆಗ್ತಕ್ಕಂಥ ದಿನ. ಅಂದ್ರೆ ನಾವು ಅವ್ರಿಗೆ ಹೈಯರ್ ವರ್ಲ್ಡ್ಗೆ ಕನೆಕ್ಟ್ ಆಗ್ತೀವಿ. ನಾವು ಆ ಹೈಯರ್ ವರ್ಲ್ಡ್ ಕನೆಕ್ಟ್ ಆಗಿ, ಆ ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗಿ ಇವತ್ತು ನಾವು ಆ ದಿನ, ಇವತ್ತು 3 ದಿನ ಪ್ರಿಪರೇಷನ್ ಡೇ, ಇವತ್ತು ಕಾಂಟ್ಯಾಕ್ಟ್ ಟು ಹೈಯರ್ ವರ್ಲ್ಡ್, ಮತ್ತೆ ನಾಳೆ 3 ದಿನ, ನಾಳೆಯಿಂದ 3 ದಿನ ರೇಡಿಯೇಷನ್ ಅಂತೆ. ರೇಡಿಯೇಷನ್ ಅಂದ್ರೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು, ಡಿಸ್ಟ್ರಿಬ್ಯೂಷನ್. ಇವತ್ತು ನಾವು ಎನರ್ಜಿ ಏನು ತಗೊಂಡಿರ್ತೀವಲ್ಲ,
ಎನರ್ಜಿ ತಗೊಂಡು ಹೈಯರ್ ಕಾಂಟ್ಯಾಕ್ಟ್ ಜೊತೆ ಎಲ್ಲ ಪ್ಲಾನೆಟ್ಸ್ ಜೊತೆ ಆ, ಎಷ್ಟೋ ಯೂನಿವರ್ಸ್ ಇಂದ ಮತ್ತೆ ಕಾಸ್ಮಾಸ್ ಇಂದ, ಸೊ ಅಲ್ಲಿಂದ ತಗೊಂಡಿರ್ತಕ್ಕಂಥ ಅಲ್ಲಿ ಕನೆಕ್ಟ್ ಆಗಿ ನಾವು ತಗೊಂಡಿರ್ತಕ್ಕಂಥ ಎನರ್ಜೀಸ್ನ ಇನ್ನು 3 ದಿನ ರೇಡಿಯೇಷನ್ ಅಂತಾರೆ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಎಲ್ರಿಗೂ. ಅಂದ್ರೆ ನಾನು ಏನ್ ಸರ್ ನಾಳೆ ಧ್ಯಾನ ಮಾಡಲ್ಲ ಇವತ್ತು ಮಾಡಿದ್ದೀನಿ ಅಷ್ಟೇ ಅಂದ್ರೆ ಅಲ್ಲ, ನೀವು ಇವತ್ತು ಮಾಡಿರೋ ಧ್ಯಾನದಿಂದ ನಿಮಗೆ ಗೊತ್ತಿಲ್ಲದೇನೆ ಡಿಸ್ಟ್ರಿಬ್ಯೂಷನ್ ಆಗ್ತಿರುತ್ತೆ ನಿಮ್ಮಿಂದ ಎಲ್ಲ ಕಡೆ. ಆ ಪ್ರಕಂಪನೆಗಳೆಲ್ಲ ಹೋಗ್ತಾ ಇರ್ತವೆ, ಎಲ್ಲರ ಜೊತೆಗೆ ಹೋಗ್ತಾ ಇರ್ತದೆ. ಸೊ 3 days ಪ್ರಿಪರೇಷನ್, ಕಾಂಟ್ಯಾಕ್ಟ್ ಟು ಹೈಯರ್ ವರ್ಲ್ಡ್ ಟುಡೇ ಅಂಡ್ ರೇಡಿಯೇಷನ್ ಅಥವಾ ಡಿಸ್ಟ್ರಿಬ್ಯೂಷನ್ 3 days ಎವ್ರಿ ಮಂತು ಇದು ಇರುತ್ತೆ. ನಾನು ಇವತ್ತು ಹೇಳ್ತೇನಂತ ಇದು ಇವತ್ತೊಂದೇ ಅಲ್ಲ, ಪ್ರತಿ ತಿಂಗಳು ಇದು ನಡೀತಾ ಇರುತ್ತೆ. ನಾನೇನಂದ್ರೆ ಒಂದೊಂದು ತಿಂಗಳು ಒಂದೊಂದು ಬೇರೆ ಬೇರೆ ಜ್ಞಾನ ಕೊಡ್ತಾ ಹೋಗ್ತಿದ್ದೀನಿ. ಸೊ ನಾನು ಡೇ 1 ಹೇಳಿರ್ತಕ್ಕಂಥ ಎಲ್ಲವೂ ನಡೀತಾ ಇರ್ತವೆ. ಅದು ಆ ತಿಂಗಳ ನಡೀತಿಲ್ಲ ಅಂತಲ್ಲ, ನನಗೇನಂದ್ರೆ ನಿಮಗೆ ರಿಪೀಟ್ ಆಗ್ಬಾರ್ದು ಅಂತ ಇದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಬೇಕಂತ ಒಂದೊಂದು ತಿಂಗಳು ಒಂದೊಂದು ನಾಲೆಡ್ಜ್ ತಿಳ್ಕೊಳ್ತಾ ಹೋಗ್ತಾ ಇದ್ವಿ ನಾವು. ಇದನ್ನ ಈ ಎನರ್ಜಿನ ಎಲ್ಲರಿಗೂ ಕೊಡ್ತಾ ಇರ್ತೀವಿ, ನಾವು ಎಲ್ಲರಿಗೂ ಕಳಿಸ್ತಾ ಇರ್ತೀವಿ, ರೇಡಿಯೇಷನ್ ಮಾಡ್ತಾ ಇರ್ತೀವಿ. ಇವತ್ತು ಈ ಧ್ಯಾನಕ್ಕೆ 3 hour ನಾವು 3 ತಾಸು ನಾವು ಧ್ಯಾನ ಕೂತ್ಕೊಂಡಾಗ ಕಂಪ್ಲೀಟ್ ರೇಡಿಯೇಷನ್ ಆಗುತ್ತೆ, ಎಲ್ರಿಗೂ ಸ್ಪ್ರೆಡ್ ಆಗ್ತದೆ. ಓಕೆ, ನಂಬರ್ 1 ಪ್ರಿಪ್ರೇಷನ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ನಾವು. ಆ ಪ್ರಿಪ್ರೇಷನ್ 3 ದಿನ ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ, ಆ ಪ್ರಿಪ್ರೇಷನ್ ಫಿಸಿಕಲ್, ಮೆಂಟಲ್, ಎಮೋಷನಲ್ 3 ಸ್ಥಿತಿಯಿಂದ ನಾವು ಪ್ರಿಪೇರ್ ಆಗಬೇಕು. ಅಂದ್ರೆ ಭೌತಿಕವಾಗಿ, ಶಾರೀರಿಕವಾಗಿ ನಾವು ಸಿದ್ಧತೆ ನಡೆಸ್ಕೋಬೇಕು, ತಯಾರಿ ನಡೆಸ್ಕೋಬೇಕು, ಮಾನಸಿಕವಾಗಿ ತಯಾರಿ ನಡೆಸ್ಕೋಬೇಕು, ಹಾಗೆ ಭಾವನಾತ್ಮಕವಾಗಿ ಎಮೋಷನ್ಸ್, ಫಿಸಿಕಲ್, ಮೆಂಟಲ್, ಎಮೋಷನಲ್. ಅಂದ್ರೆ ಈ 3 ಸ್ಥಿತಿಲಿ ಕೂಡ ನಾವು ಪ್ರಿಪರೇಷನ್ ನಡೆಸ್ಕೋಬೇಕು ನಾವು. ಅಂದ್ರೆ ಇದರಲ್ಲಿ ಚೇಂಜ್ ಮಾಡ್ಕೊಳ್ತಾ ಇರ್ಬೇಕು. ಅಂದ್ರೆ ಇದನ್ನೆಲ್ಲ ನಾವು ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಕ್ಲೆನ್ಸಿಂಗ್ ನಡೀತದೆ, ಪ್ಯೂರಿಫೈ ಆಗ್ತದೆ. ಈ 3 ದಿನ ಮಾಡಿದಾಗ ಅದರಲ್ಲಿ ಪ್ಯೂರಿಫೈ ಆಗ್ತದೆ. ಆ ಫಿಸಿಕಲ್ ಅಲ್ಲಿ ಹೆಂಗೆ ನಾವು ಪ್ಯೂರಿಫೈ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ, ಆ ಫಿಸಿಕಲ್ ಅಂದ್ರೆ ಶಾರೀರಿಕವಾಗಿ ಏನ್ ಮಾಡ್ಬೇಕಂದ್ರೆ ಪ್ರಾಪರ್ ರೆಸ್ಟ್ ತಗೋಬೇಕು. ಇಲ್ಲಿ ಅಂದ್ರೆ ಬರೀ ಧ್ಯಾನ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ, ನಮ್ಮ ಶರೀರಕ್ಕೆ ನಿದ್ದೆ ಬೇಕು, ನಮ್ಮ ಶರೀರಕ್ಕೆ ರಿಲ್ಯಾಕ್ಸ್ ಮಾಡ್ಬೇಕು. ಅದು ಬಿಟ್ಟು ಗುಡಾಕೇಶ ಅಂತ ಹೇಳಿ ಬರೀ ರಾತ್ರಿ ಕುತ್ಕೊಳ್ಳೋದಲ್ಲ ಇದು. ಇಲ್ಲಿ ಶರೀರಕ್ಕೆ ರೆಸ್ಟ್ ಕೊಡಿ, ಧ್ಯಾನ ಮಾಡಿ. ಫಸ್ಟ್ ಫಿಸಿಕಲ್ ಪ್ರಾಪರ್ ರೆಸ್ಟ್. ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಬೇರೆ ಮಾಡ್ಕೊಳ್ಳಿ, ನಾನು ಬೇರೆ ಏನು ಹೇಳಲ್ಲ. ನಾನು ನೈಟೆಲ್ಲ ಕುತ್ಕೊಂಡು ಧ್ಯಾನ ಮಾಡ್ಕೊಳ್ಳಿ, ಏನೇನು ಮಾಡ್ಕೊಳ್ಳಿ, ಅದು ಧ್ಯಾನ ಅಲ್ಲ ಆ್ಯಕ್ಚುಲಿ. ಓಕೆ, ಬಾಡಿಗೆ ರೆಸ್ಟ್ ಬೇಕು, ಆ ಬಾಡಿಗೆ ರೆಸ್ಟ್ ತಗೋಬೇಕು. ಅವಾಗ ಏನಾಗುತ್ತೆ, ರೆಸ್ಟ್ ತಗೊಂಡಾಗ ಟಾಕ್ಸಿಕ್ ರಿಲೀಸ್ ಆಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಆ ವಿಷ ಅನಿಲ, ಆ ವಿಷ ವಸ್ತುಗಳೆಲ್ಲ ರಿಲೀಸ್ ಆಗ್ತಾ ಹೋಗ್ತದೆ. ಸೊ ಈ ಟೈಮಲ್ಲಿ ನಿಮಗೆ ಒಂದು ನಿಮಿಷ. ಓಕೆ, ಸೊ ಆ ರೀತಿ ಅಂದ್ರೆ ಇವತ್ತಿನ ನೋಡಿ, ಅಂದ್ರೆ ಆ ಓಕೆ, ಸೊ ಆ ರೀತಿ ಇದರಲ್ಲಿ ಆ ಫಿಸಿಕಲ್ ಅಂದ್ರೆ ಶಾರೀರಿಕವಾಗಿ ಏನ್ ಮಾಡ್ಬೇಕು, ಬಾಡಿ ರೆಸ್ಟ್ ತಗೋಬೇಕು. ರೆಸ್ಟ್ ತಗೊಂಡು ಆಮೇಲೆ ಇವತ್ತಿನ ದಿನ ಆದಷ್ಟು ಸ್ಮೋಕ್ಸು, ಡ್ರಗ್ಸು, ಈ ಥರ ಅವೆಲ್ಲ ಇದು ಮಾಡೋದು ತುಂಬ ಎಫೆಕ್ಟಿವ್ ಆಗುತ್ತೆ. ತುಂಬ ವಿಷ ಅನಿಲ ಎಲ್ಲ ನಮಗೆ ಅದು ಏನು ಹೇಳ್ತಾರಲ್ಲ, ಏನೇ ತಗೊಂಡ್ರು 3 ಪಟ್ಟು ಜಾಸ್ತಿ ಆಗುತ್ತೆ. 3 ಪಟ್ಟು ಅಂದರೆ ಎಫೆಕ್ಟ್ ಆಗುತ್ತೆ ನಮಗೆ, 3 ಪಟ್ಟು ಎಫೆಕ್ಟ್ ಆಗುತ್ತೆ. ಸೊ ಆ ರೀತಿ. ಆಮೇಲೆ ನೆಕ್ಸ್ಟು ಎಮೋಷ್ನಲ್ಲಿ ಅಂದ್ರೆ ನಾನು ಪ್ರಿಪ್ರೇಷನ್ ಅಂತ ಹೇಳಿದೆ, ಆ ಪ್ರಿಪ್ರೇಷನ್ ಶಾರೀರಿಕವಾಗಾಯ್ತು, ಮತ್ತು ಎಮೋಷ್ನಲ್ಲಿ ನಾವು ಪ್ರಿಪೇರ್ ಆಗಬೇಕು. ಹೆಂಗೆ ಆಗಬೇಕು, ಅವಾಗ ಕಾಸ್ಮಿಕ್ ಎನರ್ಜಿ ನಾವು ತಗೊಳ್ತಾ ಇರ್ತೀವಿ. ಆ ಕಾಸ್ಮಿಕ್ ಎನರ್ಜಿ ತಗೊಂಡಾಗ ನಿಮ್ಮಲ್ಲಿ ಎಮೋಷನ್ಸ್ ಅಂತ ಗೊತ್ತಲ್ಲ, ನಾನು ಯಾವಾಗಲೂ ಪ್ರೀವಿಯಸ್ ಸೆಷನಲ್ಲಿ ಹೇಳಿದ್ದೀನಿ. ಅಂದರೆ ಈ ಎಮೋಷನ್ಸ್ ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಆಗುತ್ತೆ, ಜಗಳ ಜಾಸ್ತಿ ಆಗುತ್ತೆ, ದುಃಖ ಜಾಸ್ತಿ ಆಗುತ್ತೆ, ಭಯ, ಇವೆಲ್ಲ ನಮ್ಮಲ್ಲಿ ಎಮೋಷನ್ಸ್ ರೂಪದಲ್ಲಿ ಹೊರಗಡೆ ಬರ್ತಾ ಇರ್ತವೆ. ಆ ಹೊರಗಡೆ ಅದೇನು ತಪ್ಪೇನಲ್ಲ, ಆ ಒಳಗಿರ್ತಕ್ಕಂಥ ಹೊರಗಡೆ ಬರುತ್ತೆ. ಸೊ ಈ ಎಮೋಷನ್ಸು ಈ ಥರ ಬರೋವು ಈ ಕಾಸ್ಮಿಕ್ ಎನರ್ಜಿ, ಇವತ್ತು ಎನರ್ಜಿ ಅಂದರೆ ನಾವು ಧ್ಯಾನ ಮಾಡಿದಾಗ ಆ ಎನರ್ಜಿಯಿಂದ ಆ ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಇರುತ್ತೆ, ಎಲ್ಲನೂ ಇರುತ್ತೆ, ಇಲ್ಲ ಅಂತಲ್ಲ. ಅವು ಬರ್ತಾ ನಾವು ಅದಕ್ಕೆ ಭಯ ಬೀಳ್ದಂಗೆ, ಅಯ್ಯೋ ನನಗೆ ಹಿಂಗಾಯ್ತೆ, ನನಗೆ ಯಾಕೆ ಹಿಂಗಾಯ್ತು,
ಅದು ಮಾಮೂಲು ಆಗ್ತಿರುತ್ತೆ, ಈ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಆಗ್ತಿರುತ್ತೆ. ಅದು ಬಂದಾಗ ನಾವು ಹಿಡಿದಿಟ್ಕೊಂಡು ಇರೋ ಅವಶ್ಯಕತೆ ಇಲ್ಲ. ಎಮೋಷನ್ಸ್ ಬಂದಾಗ ಅವ್ರು ರಿಲೀಸ್ ಮಾಡಿಕೊಂಡು ಇರಲಿ, ಪರವಾಗಿಲ್ಲ, ಬರಲಿ, ಬಂದು ಅದು ತನ್ನಷ್ಟು ತಾನೇ ಆ ಒಂದು ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ ಎಮೋಷನ್ಸ್. ಸೊ ಆಮೇಲೆ ಏನಾಗುತ್ತೆ, ಮೆಂಟಲಿ ಪ್ರಿಪರೇಷನ್. ಅಂದರೆ ಮೆಂಟಲಿ ಪ್ರಿಪರೇಷನ್ ಅಂದರೆ ನನಗೆ ನಾನೇ, ಬೇರೆ ಯಾರೂ ಗ್ರೇಟ್ ಅಲ್ಲ. ಕೆಲವರು ಹೇಳ್ತಿರ್ತಾರೆ, ನಾನು ಗ್ರೇಟ್, ನನ್ನ ಫಾಲೋ ಮಾಡಿ, ನಾನು ಹೇಳ್ದಂಗೆ ಕೇಳ್ಬೇಕು ನೀವು. ಅವೆಲ್ಲ ಏನೂ ಕೇಳೋ ಅವಶ್ಯಕತೆ ಇಲ್ಲ. ನೀವೇ ಗ್ರೇಟ್, ನಿಮಗೆ ನೀವೇ ಗ್ರೇಟ್, ಯಾರನ್ನೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಆ ಮೆಂಟಲಿ ಪ್ರಿಪೇರ್ ಆಗಬೇಕು. ಎಸ್, ನನಗೆ ನಾಲೆಡ್ಜ್ ಇದೆ, ನಾನು ಧ್ಯಾನ ಮಾಡ್ತೀನಿ, ನನಗೆ ಶಕ್ತಿ ಪಡಿತೀನಿ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ಯಾರು ನನಗೆ ಏನಂತಾರಲ್ಲ ಎನರ್ಜಿ ತಗೊಳಕ್ಕಾಗಲ್ಲ, ನನಗೆ ನಾನೇ. ಈ ರೀತಿ ನಾವು ಪ್ರಿಪರೇಷನ್ ಆಗಬೇಕು, ಆ ಮೆಂಟಲಿ ಪ್ರಿಪೇರ್ ಆಗಬೇಕು. ಸೊ ಆಮೇಲೆ ನಾನು ಅವಾಗೇನು ಹೇಳಿದೆ, ಇದು 3 ದಿನ, ಇವತ್ತು ಏನು ಹೇಳಿದನಲ್ಲ ಇವೆಲ್ಲ, ಈ ಪ್ರಿಪರೇಷನ್ 3 ದಿನ ನಡೆಸ್ಕೋಬೇಕು. ಇದಾದ್ಮೇಲೆ ಏನು ನೆಕ್ಸ್ಟು ಅಂದರೆ, ಇವತ್ತು ಹುಣ್ಣಿಮೆ ದಿನ ಕಾಂಟ್ಯಾಕ್ಟ್ ಆಗಬೇಕು. ಕಾಂಟ್ಯಾಕ್ಟ್ ಅಂದ್ರೆ ಏನು ಕನ್ನಡದಲ್ಲಿ? ಸಂಪರ್ಕ ಅಲ್ಲ, ಸಂಪರ್ಕ. ಓಕೆ, ಆ ಸಂಪರ್ಕ ಆಗಬೇಕು. ಯಾರ ಜೊತೆ ಸಂಪರ್ಕ ಆಗಬೇಕು? ಹೈಯರ್ ಮಾಸ್ಟರ್ ಜೊತೆ, ಪ್ರಕೃತಿ ಜೊತೆ, ಹೈಯರ್ ಸೆಲ್ಫ್ ಅಂದ್ರೆ ಪೂರ್ಣಾತ್ಮ. ನಾವೀಗ ಅಂಶಾತ್ಮ ಅಲ್ವಾ, ನಾವು ಪೂರ್ಣಾತ್ಮದಿಂದ ಬಂದಿರ್ತೀವಿ. ಆ ಪೂರ್ಣಾತ್ಮದ ಜೊತೆ ನಾವು ಕನೆಕ್ಟ್ ಆಗಬೇಕು. ಅಂದ್ರೆ ನಮಗಿಂತಲೂ ಎಷ್ಟೋ ಉನ್ನತವಾದ ಲೋಕಗಳಿಗೆ, ಉನ್ನತವಾದ ಮಾಸ್ಟರ್ಗೆ ನಾವು ಕನೆಕ್ಟ್ ಆಗಬೇಕು. ಯಾವಾಗ ಮಾಸ್ಟರ್ ಕನೆಕ್ಟ್ ಆದರೆ ನಮಗೆ ಡೋರ್ಸ್ ಓಪನ್ ಮಾಡ್ತಾರೆ. ಡೋರ್ಸ್ ಓಪನ್ ಅಂತಂದ್ರೆ ಅರ್ಥ, ನಮ್ಗೆ ಏನೇನೋ ನಾವು ಮ್ಯಾನಿಫೆಸ್ಟೇಷನ್ಗೋಸ್ಕರ ಹುಡ್ಕಾಡ್ತಿರ್ತೀವಿ, ಇವು ಆಟೋಮೆಟಿಕ್ ಆಗಿ ಡೋರ್ಸ್ ಓಪನ್ ಆಗ್ತವೆ. ನಾವು ಒಂದೇ ಡೋರ್ ನಂಬ್ಕೊಂಡಿರ್ತೀವಿ, ಅಯ್ಯೋ ಇದಾಗುತ್ತೋ ಇಲ್ಲೋ, ಏನು ಮಾಡಿದ್ರೆ ಏನಾಗುತ್ತೋ. ಆದರೆ ಇದು ಈ ಹೈಯರ್ ಮಾಸ್ಟರ್ಸ್ ಜೊತೆ ನಾವು ಕನೆಕ್ಟ್ ಆದಾಗ ಎಷ್ಟೋ ಡೋರ್ಸ್ ಓಪನ್ ಆಗ್ತವೆ. ಅಂದರೆ ನಮ್ಗೆ ಎಷ್ಟೋ ಅವಕಾಶಗಳು ಸಿಗ್ತವೆ. ಆ ಅವಕಾಶಗಳಿಂದ ನಾವು ಅದರಿಂದ ಎಷ್ಟೋ ಜ್ಞಾನ ಪಡಿತೀವಿ, ಎನರ್ಜಿ ಪಡಿತೀವಿ, ನಮ್ಮ ಎಷ್ಟೋ ಪ್ರಾಬ್ಲಮ್ಸು ತನ್ನಷ್ಟು ತಾನೇ ಆಗ್ತದೆ, ಕ್ಲಿಯರ್ ಆಗ್ತದಲ್ಲ. ಸೊ ಇದನ್ನ ಈ ರೀತಿ ಆ ರೇಡಿಯೇಷನ್, ಈ ಎನರ್ಜಿ ಅಂತಕ್ಕಂಥದ್ದನ್ನ ಎಲ್ಲ ಕಡೆ ಕಳಿಸ್ತಾ ಇರಬೇಕು, ಹರಡಿಸ್ತಾ ಇರಬೇಕು. ಇದೆಲ್ಲ ಮಾಡೋಕ್ಕೆ ಕಾರಣ ಮೆಡಿಟೇಷನ್. ನಾವು ಯಾವಾಗ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹೋದೆವು, ಇದು ಆಟೋಮೆಟಿಕ್ ಆಗಿ ರೇಡಿಯೇಷನ್ ಆಗ್ತಾ ಇರುತ್ತೆ. ಯಾವತ್ತು ನಾವು ಈ ಮೈಂಡಿಂದ ಯೋಚನೆ ಮಾಡೋದಲ್ಲ, ಆ ಮೈಂಡಿಂದ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಹಾರ್ಟ್ ಜೊತೆ ಕನೆಕ್ಟ್ ಆಗಬೇಕು. ಹಾರ್ಟಿಂದ ಕನೆಕ್ಟ್ ಆದಾಗ ಅದು ನಿಜವಾದ. ಯಾರ ಹತ್ರನ ಮಾತಾಡ್ಬೇಕಂದ್ರೂ ಕೂಡ ಮೈಂಡಿಂದ ಅಂತಂದ್ರೆ ಚಂಚಲ ಇರುತ್ತೆ, ಬಟ್ ನಾವು ತುಂಬಾ ಪ್ರೀತಿವಾಗಿ, ಅನ್ಲಿಮಿಟೆಡ್, ಓಕೆ, ಅನ್ಕಂಡೀಷನ್ ಲವ್, ಆ ಥರ ಮಾಡಿದಾಗ ಹಾರ್ಟಿಂದ ಬರ್ತದೆ, ಆ ಇಂಟ್ಯೂಷನ್ ಬರ್ತದೆ. ಅವಾಗ ನಮಗೆ ಆಶೀರ್ವಾಣಿ ಬರುತ್ತೆ, ಕಿವಿಗೆ ಬಂದು ಯಾರೋ ಮಾಸ್ಟರ್ಸ್ ಏನು ಹೇಳ್ದಂಗೆ ಇರುತ್ತೆ, ನಮಗೆ ಇದೆಲ್ಲ ನಾಲೆಡ್ಜ್ ಬರ್ತಾ ಇರುತ್ತೆ. ಈ ರೀತಿ ನಾವು ಇಂಟ್ಯೂಷನ್ ಬಂದು ಈ ರೀತಿ ಇವತ್ತಿನ ದಿನ ಮಾಡ್ತಾ ಇದ್ದಾಗ ನಾವು ಡೈರೆಕ್ಟ್ ಕನೆಕ್ಟ್ ಆಗ್ತೀವಿ ಹೈಯರ್ ಮಾಸ್ಟರ್ಸ್. ಈ ಹೈಯರ್ ಮಾಸ್ಟರ್ಸ್ಗೆ ಕನೆಕ್ಟ್ ಆದ ನಂತರ ಏನು, ಇನ್ನು 3 ದಿನ ಏನು, ನಾಳೆಯಿಂದ ರೇಡಿಯೇಷನ್ ಅಂದರೆ ಸ್ಪ್ರೆಡ್ ಮಾಡ್ತಕ್ಕಂಥದ್ದು, ಎಲ್ಲರಿಗೆ ಹರಡಿಸ್ತಕ್ಕಂಥದ್ದು, ನಮ್ಮ ನಾಲೆಡ್ಜ್ನ, ನಮ್ಮ ಎನರ್ಜಿನ. ಅಂದರೆ ಎನರ್ಜಿ ಅಂತಂದರೆ ನೀವೇನು ಎಲ್ಲಿ ಕಳ್ಸೋದು ಬೇಡ, ನಿಮ್ಮಿಂದ ಅದು ರೇಡಿಯೇಟ್ ಆಗ್ತಾ ಇರ್ತದೆ. ಸರೌಂಡಿಂಗ್ ಎಷ್ಟು ಜನ ಇರ್ತಾರೋ ಎಲ್ಲರಿಗೂ ಹೋಗ್ತಾ ಇರುತ್ತೆ. ಈ ರೀತಿ ಇದ್ದಾಗ ಎಲ್ಲರ ಹತ್ರ ಶೇರ್ ಮಾಡ್ಕೋಬೇಕು. ಓಕೆ, ನಿನ್ನೆ ಧ್ಯಾನ ಮಾಡಿದ್ರೆ ಏನಾಯ್ತು, ನಿಮಗೆ ಯಾವ ರೀತಿ ಅನುಭವ ಆಯಿತು, ಒಬ್ರಿಗೊಬ್ರು ಶೇರ್ ಮಾಡ್ಕೋಬೇಕು. ನಮ್ಮ ಹತ್ರ ಇಟ್ಕೋಬಾರ್ದು, ಅದನ್ನ ನಮ್ಮ ತಲೆಗೆ ಇಟ್ಕೋಬಾರ್ದು. ಅದೇನಂತಾರೆ ಅಂದರೆ, ಹೊಟ್ಟೆ ಬಿಸಿ ಇಟ್ಕೋಬೇಕಂತ ತಲೆ ತಣ್ಣಗೆ ಇಟ್ಕೋಬೇಕಂತ. ಹೊಟ್ಟೆ ಬಿಸಿ ಇಟ್ಕೋಬೇಕಂದ್ರೆ ಚೆನ್ನಾಗಿ ಊಟ ಮಾಡಬೇಕು, ತಲೆ ಬಿಸಿ ಮಾಡ್ಕೋಬಾರ್ದು, ಅದನ್ನು ಕೂಲಾಗಿ ಇಟ್ಕೊಂಡಿರ್ಬೇಕು. ಸೊ ಹಂಗೆ ಇಲ್ಲಿ ಯಾರಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕು, ಇನ್ನೊಬ್ರ ಹತ್ರ ಶೇರ್ ಮಾಡ್ಕೋಬೇಕು, ಅನುಭವ ಹೇಳ್ಕೋಬೇಕು. ಹಂಗೆ ಸಪ್ರೆಸ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ನಾನು ಹೇಳ್ದನಲ್ಲ ಅಷ್ಟೇ, ಅವಾಗಲ್ಲ ಅವ್ರಿಗೆ ಥೈರಾಯ್ಡು ಬರುತ್ತೆ, ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಅದನ್ನು ಹಿಡಿದಿಟ್ಕೋಬಾರ್ದು, ಎಲ್ಲ ಎಕ್ಸ್ಪ್ರೆಸ್ ಮಾಡಬೇಕು, ಬೇರೆ ಹತ್ರ ಹೇಳ್ಕೋಬೇಕು. ಓಕೆ, ನನಗೆ ಹಿಂಗಾಗಿದೆ, ಹಿಂಗಿದೆ, ಸಪ್ರೆಸ್ ಮಾಡಿ ಇಟ್ಕೋಬೋದು. ಸೊ ಯಾವಾಗ ಈ ರೇಡಿಯೇಷನ್ ಅಂತೀವಲ್ಲ, ಇದನ್ನ ನಾವು ಎಲ್ಲರಿಗೂ ಈ ಪೀಸ್ ಅಂದರೆ ಶಾಂತಿನ ಕಳಿಸ್ಕೊಡ್ತಾ ಇರ್ತೀವಿ. ಎಲ್ಲರೂ ಹಾರ್ಮೋನಿ ಅಂತಾರೆ, ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾ ಇರ್ತೀವಿ. ಅನ್ಕಂಡೀಷನಲ್ ಲವ್ ಎಲ್ಲರಿಗೂ ಕಳಿಸ್ತಾ ಇರ್ತೀವಿ. ನಾವು ಫ್ರೆಂಡ್ಶಿಪ್, ಇಲ್ಲೆಲ್ಲರೂ ನಾವು ಫ್ರೆಂಡ್ಲಿ, ನಾವು ಬಹಳ ಫ್ರೆಂಡ್ಶಿಪ್ ಇಂದ ಇರ್ತವೆ. ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇಲ್ಲೇ ಈ ಭೂಮಿ ಮೇಲೇನೆ ಇದೆಲ್ಲ ಇದು ರಿಲೇಶನ್ಶಿಪ್ಪು, ತಾಯಿ ತಂದೆ ಗಂಡ ಮಕ್ಕಳು ಹೆಂಡತಿ, ಇವೆಲ್ಲ ರಿಲೇಶನ್ಶಿಪ್ಪು ಇಲ್ಲೇ.
ಇಲ್ಲಿಂದ ಬಾಡಿ ವಿಕೆಟ್ ಮಾಡಿ ಮೇಲೆಲ್ಲ ಹೋದ್ಮೇಲೆ ಅಲ್ಲಿ ರಿಲೇಶನ್ಶಿಪ್ ಇಲ್ಲ, ಓನ್ಲಿ ಫ್ರೆಂಡ್ಶಿಪ್. ಅಲ್ಲಿ ಎಲ್ರು ಒಂದೇ, ನಾವು ಬೇರೆ ನೀವು ಬೇರೆ ಏನೂ ಅಲ್ಲ. ಇದು ಲಕ್ಷ್ಮಿ ಮೇಡಮ್ ಮಾಡಿ ಗೊತ್ತಾ ಚೆಸ್ ಬಗ್ಗೆ? ಹಾ ಸರ್. ಚೆಸ್ ಅಲ್ಲಿ ಪಕ್ಕ ಪಾನ್ಸ್ ಇರುತ್ತಲ್ಲ, ಪಾನ್ಸು ಸೈನಿಕ ಮತ್ತೆ ಮಂತ್ರಿ ರಾಣಿ ರಾಜ ಅಂತ. ಸೊ ಆ ಗೇಮ್ ಎಲ್ಲ ಮುಗಿದ್ಮೇಲೆ ಏನ್ ಮಾಡ್ತೀರ ಅದು ಪಾನ್ಸ್ನ? ಮಧ್ಯದಲ್ಲಿ ತಂದಿದ್ದೆ ಅಲ್ಲ, ಅದನ್ನೆಲ್ಲ ಒಂದೇ ಡಬ್ಬದಾಗ ಹಾಕ್ತಿರ್ತಾನೆ ಆ ಪಾನ್ಸ್ನ. ಸೇರಿಸಿ ಒಂದ್ ಕಡೆ ಹಾಕ್ತೀವಿ ಸರ್. ಈಗ ಪಾನ್ ಫಸ್ಟ್ ಸೈನಿಕ ರಾಣಿ ಮಂತ್ರಿ ಎಲ್ಲ ಆಡ್ತಿರ್ತೀವಿ, ಅದು ಆಟ ಮುಗಿದ್ಮೇಲೆ ಏನ್ ಮಾಡ್ತೀವಿ, ಅವೆಲ್ಲ ತಗೊಂಡು ಒಂದು ಡಬ್ಬದಾಗ ಹಾಕ್ಬಿಡ್ತೀವಿ. ಒಂದ್ರಾಗೆ ಹಾಕ್ಬಿಡ್ತೀವಿ ಸರ್. ಅಲ್ಲಿ ಮೇಲೆ ಹೋದ್ರು ಕೂಡ ಹಂಗೆ ನಮ್ಮನ್ನೆಲ್ಲ ಒಂದೇ ಡಬ್ಬದಾಗ ಹಾಕ್ಬಿಡ್ತಾರೆ. ಇವನು ಮ್ಯಾನೇಜರು, ಇವನು ಶ್ರೀಮಂತ ಬಡವ, ಮತ್ತೆ ನನ್ನ ಮ್ಯಾನೇಜರು, ನನ್ನ ಪ್ರೈಮ್ ಮಿನಿಸ್ಟರು ಏನಿಲ್ಲ ಅಲ್ಲಿ. ಅಲ್ಲಿಗೆ ಹೋದ್ಮೇಲೆ ಓನ್ಲಿ ಫ್ರೆಂಡ್ಶಿಪ್. ಅಲ್ಲಿಗೆ ಒಂದೇ ಡಬ್ಬದಾಗ ಹಾಕ್ಬಿಡ್ತಾರೆ ನಮ್ಮನ್ನ. ಇಲ್ಲಿದ್ದಾಗಲೇ ನಾವು ಹೇಳೋದು ನಾನು ಹಂಗೆ ಹಿಂಗೆ, ಅಲ್ಲಿ ಯಾರು ಇಲ್ಲ ಅಲ್ಲಿ. ಸೊ ಎಲ್ಲ ಓನ್ಲಿ ಫ್ರೆಂಡ್ಶಿಪ್ ಅಲ್ಲಿ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಆ ಲವ್ ಅಂತಕ್ಕಂಥದ್ದನ್ನ ನಾವು ಈ ಫ್ರೆಂಡ್ಶಿಪ್ ಅಲ್ಲಿ ಬೆಳೆಸ್ಕೊಂಡು ಈ ಅರ್ತ್ ಪ್ಲಾನೆಟ್ಗೆ ನಾವು ಇವತ್ತು ಧ್ಯಾನ ಮಾಡ್ತಕ್ಕಂಥ ಎನರ್ಜಿ ನಮ್ಮ ಹತ್ರ ಒಂದೇ ಅಲ್ಲ, ಇದು ಈ ಭೂಮಿಗೆಲ್ಲ ಎಲ್ಲನೂ ಸ್ಪ್ರೆಡ್ ಆಗ್ತಾ ಇರುತ್ತೆ, ರೇಡಿಯೇಟ್ ಆಗ್ತಾ ಇರುತ್ತೆ ಈ ಭೂಮಿಗೆ. ಈ ತರ ರೇಡಿಯೇಟ್ ಆಗಿ ನಮ್ಮ ಒಂದು ಎನರ್ಜಿ ಭೂಮಿ ಎನರ್ಜಿಗೂ ಕನೆಕ್ಟ್ ಆಗಿ ಇದು ಮತ್ತೆ ಹೈಯರ್ ಬೇರೆ ಬೇರೆ ಲೋಕಗಳಿಗೆ ಕನೆಕ್ಟ್ ಆಗುತ್ತೆ. ಸೊ ಆವಾಗ ನಮ್ಮ ಭೂಮಿ 3 ಡೈಮೆನ್ಷನ್ ಇಂದ 5th ಡೈಮೆನ್ಷನ್, 5th ಇಂದ 7th, 8th, 9th, 12th ಅಲ್ಲಿವರೆಗೂ ಹೈಯರ್ ಆಗ್ತಾ ಹೋಗ್ತದೆ ಡೈಮೆನ್ಷನ್ಸ್.